ಸೊ ಇವಾಗ ಇದು ಗ್ರೀನ್ ಕಲರ್ ಆಗಿದೆ. ಹಾಕಿಸ್ಬಾರ್ದು, ನಾವು E20 ಫ್ಯೂಯಲನ್ನು ಹಾಕಿಸ್ಬಾರ್ದು. ನಮ್ಮನ್ನು ಮಾಡುತ್ತಾರೆ ಕುರಿ, ಇವರೇ ನಿತಿನ್ ಗಡ್ಕರಿ. ನಮಸ್ತೆ ಸ್ನೇಹಿತರೆ, ಹಾಟೆಸ್ಟ್ ಟಾಪಿಕ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿ ಇವಾಗ ಏನಂತ ಹೇಳಿದ್ರೆ ಈ E20 ಫ್ಯೂಯಲ್ ಬಗ್ಗೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಅದು ಒಳ್ಳೆಯದಾ ಅಲ್ವಾ, ನಮಗೆ ಎಫೆಕ್ಟ್ ಆಗುತ್ತಾ ನಮ್ಮ ಗಾಡಿಗಳಿಗೆ, ಅಂದರೆ ಡೇ ಟು ಡೇ ನಿಮ್ಗಳಿಗೆ ಎಫೆಕ್ಟ್ ಆಗುತ್ತೋ ಇಲ್ವೋ, ಬಿಕಾಸ್ ತುಂಬ ಕನ್ಫ್ಯೂಷನ್ಸ್ ಇದೆ. ನನಗೆ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ಪೆಟ್ರೋಲಲ್ಲಿ ಆ ಇಥನಾಲ್ ಅನ್ನೋದು ಏನಿರುತ್ತಲ್ಲ ಅದು ಏನು ಅಂತಂದ್ಬಿಟ್ಟು ಕೂಡ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಈ E20 ಫ್ಯೂಯಲ್ ಅಂತಂದರೆ ಸಿಂಪಲಾಗಿ ಹೇಳ್ಬೇಕಂತಂದರೆ ಪೆಟ್ರೋಲ್ ಹಾಕಿಸ್ಕೊತೀರಾ ನೀವು ಪೆಟ್ರೋಲ್ ಬಂಕಲ್ಲಿ. ಅದರಲ್ಲಿ ನೀವು 1 ಲೀಟ್ರ್ ಇವಾಗ 100 ಅಂತ ಅಂದ್ಕೊಂಡ್ರೆ 100ಅಲ್ಲಿ 80% ನಿಮಗೆ ಪೆಟ್ರೋಲ್ ಇರುತ್ತೆ, ಓಕೆನಾ. ಇನ್ 20% ಎಥನಾಲ್ ಇರುತ್ತೆ. ಅದಕ್ಕೆ E20 ಅಂತ ಹೇಳಿ ಕರೀತಾರೆ. ಸಿಂಪಲ್ ಇದು ಆಲ್ರೆಡಿ ಕಂಪನಿಯಿಂದನೇ ನಿಮಗೆ ಬರ್ತಾನೆ ಬ್ಲೆಂಡ್ ಆಗಿ ಬಂದುಬಿಟ್ಟಿರುತ್ತೆ. ನೀವೇನು ಸಪ್ರೇಟಾಗಿ ಹಾಕ್ಸೋದಿಲ್ಲ, ನೀವು ಜಸ್ಟ್ ಫ್ಯೂಯಲ್ ಹಾಕಿಸ್ತೀರಾ. ಬಟ್ ಇಂಜಿನಲ್ಲಿ ರನ್ ಆಗುವಾಗ ಆ ಫ್ಯೂಯಲ್ದು ಮಿಕ್ಸ್ಚರ್ ಈ ಥರ ಇರುತ್ತೆ. ಎಥನಾಲ್ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಶುಗರ್ ಕೇನು ಇಲ್ಲ ಕಾರ್ನು, ಅಗ್ರಿಕಲ್ಚರಲ್ ಈ ವೇಸ್ಟೇಜ್ ಏನಿರುತ್ತಲ್ಲ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಎಥನಾಲ್ ಅನ್ನೋದನ್ನ ಮಾಡೋದು, ಓಕೆನಾ. ಸೊ ಬಯೋಫ್ಯೂಯಲ್ ಅಂತ ಹೇಳ್ಬೋದು. ನಿಮಗೆ ಅಡ್ವಾಂಟೇಜ್ ಅದೇನೆ. ಇದು ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲು ಫಾಸಿಲ್ ಫ್ಯೂಯಲು ನಮಗೆ ಅವಾಗ ಇಂಪೋರ್ಟ್ ಏನು ಮಾಡ್ತೀವಿ ಅದು ಎಷ್ಟು ಯೂಸೇಜ್ ಆಗುತ್ತೆ ಅದರದ್ದು ಅಮೌಂಟು ನಮಗೆ ಉಳಿಯುತ್ತೆ. ಎಥನಾಲು ರೈತರುಗಳಿಗೆ ವೇಸ್ಟೇಜು ಕಂಪ್ಲೀಟ್ ವೇಸ್ಟ್ ಆಗೋದಕ್ಕಿಂತ ಅದಕ್ಕೂ ದುಡ್ಡು ಕೊಟ್ಟು ತೊಗೊತಾರೆ. ರೈತರುಗಳಿಗೆ ಇದು ಉಪಯೋಗ ಆಗುತ್ತೆ. ಈ ಥರ ಗೊತ್ತಾಯ್ತಾ. ಇನ್ನೊಂದು ಮೇಯ್ನ್ ಇದರಿಂದ ಏನಂತ ಹೇಳಿದ್ರೆ ನಿಮಗೆ ಕಾರ್ಬನ್ ಪ್ರೊಡಕ್ಷನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ನಿಮಗೆ ಎಕೋ ಫ್ರೆಂಡ್ಲಿ ಸ್ವಲ್ಪ ಇರೋದ್ರಲ್ಲಿ ಅನ್ನೋ ಥರ ಅನ್ಬೋದು. ಸೊ ಇವೆಲ್ಲ ಅಡ್ವಾಂಟೇಜಸ್ಗಳು. ಪ್ರಾಬ್ಲಮ್ ಏನಪ್ಪ, ಮತ್ತು ಇದು ಒಳ್ಳೆಯದೇ ಅಲ್ವಾ. ಸಿಂಪಲ್ಲಾಗಿ ನೀವು ಯೋಚನೆ ಮಾಡಿ, ನಮಗಿದರಿಂದ ಪ್ರಾಫಿಟ್ ಏನೂ ಇಲ್ಲ ಇನ್ ಟರ್ಮ್ಸ್ ಆಫ್ ದ ಮನಿ. ಈಗ ನೀವು ಎಷ್ಟು ಕೊಡ್ತೀರಾ ಪೆಟ್ರೋಲ್ಗೆ ಮುಂಚೆ ಅಷ್ಟೇ ಕೊಡಬೇಕು ಮುಂದೆನೂ, ಕರೆಕ್ಟ್ ಅಲ್ವಾ. ಇಟ್ಸ್ ಓಕೆ, ದುಡ್ಡು ಅಷ್ಟೇ ಕೊಟ್ರೂ ತೊಂದರೆ ಇಲ್ಲ. ಬಟ್ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನು ಗೊತ್ತಾ, ಇದರಲ್ಲಿ ನಿಮಗೆ ಈ E20 ಫ್ಯೂಯಲ್ದು ಕಂಪ್ಲೇಂಟ್ ಯಾವುದು ಮೀಟ್ ಆಗಿರುತ್ತೆ ಆ ಗಾಡಿಗಳು ಇದ್ದರೆ ಅಷ್ಟೇ ನಿಮ್ಮ ಗಾಡಿ ಇಂಜಿನ್ನು ಚೆನ್ನಾಗಿ ಸರ್ವೈವ್ ಆಗುತ್ತೆ. ಇಲ್ಲ ಅಂತಂದರೆ ಹೊಗೆ ಹಾಕಿಸ್ಕೊಳುತ್ತೆ ಗಾಡಿ ಇಂಜಿನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ಪ್ರಾಬ್ಲಮ್ ಇರೋದು. ಗೌರ್ಮೆಂಟು ಏನು ಮಾಡ್ತೀಯಾರ ಅಂತ ಹೇಳಿದ್ರೆ, ನಾನು ಈ ಗೌರ್ಮೆಂಟು ಆ ಗೌರ್ಮೆಂಟ್ ಸಪೋರ್ಟು ಈ ಥರ ಏನಿಲ್ಲ. ಈ ಥರ ವಿಚಾರಗಳಿಗೆ ಬಂದಾಗ ನಂದು ಸಿಂಪಲ್ಲು, ನಮಗೆ ಅದರಿಂದ ಒಳ್ಳೆಯದಾಗುತ್ತೋ ಇಲ್ವೋ. ಆ್ಯಸ್ ಎ ಪರ್ಸನ್ ನಾನು ಒಂದು ಗಾಡಿ ಇಟ್ಟಿದ್ದೀನಿ, ಅದನ್ನ ಯೂಸ್ ಮಾಡ್ತೀನಿ, ಅದರಿಂದ ನನಗೆ ಹೆಲ್ಪ್ ಆಗ್ತಿದೆಯಾ ಪ್ರಾಬ್ಲಮ್ ಆಗ್ತಿದೆಯಾ, ಇವ್ರು ಏನು ನಾರ್ಮ್ಸ್ ಎಲ್ಲ ತರ್ತಾ ಇದ್ದಾರೆ ಅದರಿಂದ ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಯೂಶ್ವಲಿ ಎಷ್ಟೊಂದು ಗಾಡಿಗಳಿಗೆ ಮುಂಚೆಯಿಂದ ಮ್ಯಾನುಫ್ಯಾಕ್ಚರ್ ಆಗಿರೋದು ಎಲ್ಲದು E10 ತನಕ ಸಪೋರ್ಟ್ ಮಾಡುತ್ತೆ. ಅಂದರೆ 10% ಎಥನಾಲ್ ಹಾಕಿ 90% ಪೆಟ್ರೋಲ್ ಇರೋದನ್ನು ನೀವು ಜನರಲಿ ನಿಮಗೆಲ್ಲ ಬಂಕಲ್ಲಿ ಬರುತ್ತೆ. ಆ ಥರ ಇದ್ದರೆ ನಿಮ್ಮ ಗಾಡಿಗಳು ಸಪೋರ್ಟ್ ಮಾಡುತ್ತೆ, ಏನೂ ತೊಂದರೆ ಇಲ್ಲ. ಬಟ್ ಈ E20 ಅಂತ ಇದೆಯಲ್ಲ, E20 ನಾರ್ಮ್ಸನ್ನ ಎಲ್ಲ ಗಾಡಿಗಳು ಮೀಟ್ ಮಾಡಲ್ಲ. 2023ರಿಂದ ಪ್ರೊಡ್ಯೂಸ್ ಮಾಡ್ತಾ ಇರೋ ಕೆಲವು ಮ್ಯಾನುಫ್ಯಾಕ್ಚರರ್ಸ್ಗಳು ಈ ಕಂಪ್ಲೇಂಟ್ಸ್ನ ಮೀಟ್ ಮಾಡ್ತಾರೆ. ಅಂದರೆ ಆ ಇಂಜಿನ್ಗಳು ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಈ ಫ್ಯೂಯಲ್ಗೆ. ಅದಕ್ಕೂ ಮುಂಚೆದೆಲ್ಲ ಎಲ್ಲ ಗಾಡಿಗಳು ಸಪೋರ್ಟ್ ಮಾಡಲ್ಲ. ಸೊ ಈಗ ಹೋಂಡಾ ಗಾಡಿಗಳೆಲ್ಲ ಮುಂಚೆಯಿಂದನೂ ಈ E20ಗೆ ಕಂಪ್ಲೇಂಟ್ಸ್ನ ಮೀಟ್ ಮಾಡ್ತಿದ್ವಿ. ಸೊ ಆ ಥರದವ್ರಿಗೆ ಪ್ರಾಬ್ಲಮ್ ಆಗೋಲ್ಲ. ಬಟ್ ಇವಾಗ ಡೀಸೆಲ್ಗೆ ಸದ್ಯಕ್ಕಿದೇನು ನಾರ್ಮ್ಸ್ ಈ ಥರ ಇಲ್ಲ, ಇದು ಇನ್ನೂ R&D ಸ್ಟೇಜಲ್ಲಿದೆ ಕಂಪ್ಲೀಟಾಗಿ. ಬಟ್ ನಿಮ್ಮ ಹತ್ರ ಇವಾಗ ಪೆಟ್ರೋಲ್ ಗಾಡಿ ಇದೆ, ಪ್ರಾಬ್ಲಮ್ ಆಗುತ್ತೆ. ಈವನ್ ಸ್ಕೂಟರ್ಸೇ ಇರ್ಬೋದು, ನಿಮ್ಮ ಕಾರ್ಗಳೇ ಇರ್ಬೋದು, ಯಾವುದೇ ಆದ್ರೂ ಇದೇ ಪ್ರಾಬ್ಲಮ್ಮು. ಸೊ ನೋಡಿ, ನಮ್ಮ ಡುಕ್ಯಾಟಿದು ಮ್ಯಾನ್ಯಲ್ ನೋಡ್ತಾ ಇದ್ದೆ ನಾನು, ಮ್ಯಾನ್ಯಲಲ್ಲಿ ಮೆನ್ಷನ್ ಆಗಿದೆ. ಸೊ ಇದರಲ್ಲಿ ಕೆಳಗಡೆ ಬಂದರೆ ಇಲ್ಲಿ ವಾರ್ನಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಈಗ ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಅಲ್ಲಿ ಏನಂತ ಮೆನ್ಷನ್ ಆಗಿದೆ ಅಂದರೆ, ದಿಸ್ ಮೋಟರ್ ಸೈಕಲ್ ಈಸ್ ಓನ್ಲಿ ಕಾಂಪ್ಯಾಟಬಲ್ ವಿತ್ ಫ್ಯೂಯಲ್ ಹ್ಯಾವಿಂಗ್ ಎ maximum content of ethanol of 10%. E10 using fuel with ethanol content over 10% is forbidden. ಆಯಿತಾ. ಅಂದರೆ ನೀವು ಈಗ ನಮ್ಮ ಡುಕ್ಯಾಟಿಗೆ ಪೆಟ್ರೋಲ್ ಏನಾರು ಹಾಕ್ಸಂಗಿದ್ರೆ ಎಥನಾಲ್ ಪರ್ಸೆಂಟೇಜು 10% ತನಕ ಇರೋದ್ರ ತನಕ ಹಾಕಿಸ್ಕೊಬೋದು. ಅದಕ್ಕೂ ಜಾಸ್ತಿ ನಾವು ಹಾಕಿಸ್ಬಾರ್ದು. ಫಾರ್ಬಿಡನ್ ಅಂತ ಸ್ಟ್ರಿಕ್ಟಾಗಿ ಯೂಸ್ ಮಾಡ್ಯಾರೆ. ಅಕಸ್ಮಾತ್ ಹಾಕ್ಸಿದ್ರೆ ಏನಾಗುತ್ತೆ ಅಂತಲೂ ಹೇಳಿದ್ದಾರೆ. ಯೂಸಿಂಗ್ ಇಟ್ ಕುಡ್ ರಿಸಲ್ಟ್ ಇನ್ ಸಿವಿಯರ್ ಡ್ಯಾಮೇಜ್ ಆಫ್ ದ ಇಂಜಿನ್ ಆ್ಯಂಡ್ ಮೋಟರ್ ಸೈಕಲ್ ಕಾಂಪೋನೆಂಟ್ಸ್. ಯೂಸಿಂಗ್ ಫ್ಯೂಯಲ್ ವಿತ್ ಎಥನಾಲ್ ಕಂಟೆಂಟ್ ಓವರ್ 10% ವಿಲ್ ಮೇಕ್ ದ ವಾರಂಟಿ ನಲ್ ಆರ್ ವಾಯ್ಡ್. ಅರ್ಥ ಆಯ್ತಾ. ಏನು ಹೇಳ್ತಿದ್ದಾರೆ ಮ್ಯಾನುಫ್ಯಾಕ್ಚರರು, ಡುಕ್ಯಾಟಿಯವರು, ಬಾಸ್ ನೀವು 10%ಗಿಂತ ಜಾಸ್ತಿ ಎಥನಾಲ್ ಪರ್ಸೆಂಟೇಜ್ ಇರೋದೇನಾರ ನೀವು ಫ್ಯೂಯಲ್ ಹಾಕ್ಸಿದ್ರೆ
ನಮಗೆ ಸಂಬಂಧ ಇಲ್ಲ, ನಿಮ್ಮ ಇಂಜಿನ್ ಹೊಗೆ ಹಾಕಿಸ್ಕೊಳತ್ತೆ ಅಂತ ಕಂಪ್ನಿಯವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಸೊ ಬೇಸಿಕಲಿ ಹಾಕಿಸ್ಬಾರ್ದು, ನಾವು E20 ಫ್ಯೂಯಲನ್ನು ಹಾಕಿಸ್ಬಾರ್ದು. ಬಟ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಏನು ಪ್ರಾಬ್ಲಮ್ ಆಗಬಾರ್ದು, ನಾವೆಲ್ಲ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೀವು ರೋಡು ಇನ್ಫ್ರಾಸ್ಟ್ರಕ್ಚರು ಇವೆಲ್ಲ ಫೋಕಸ್ ಮಾಡೋದು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಈ ಥರ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಕಾಸ್ ಆಗುತ್ತೆ ಅಂತ, ಇವ್ರು ಏನೂ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಇತ್ತದವ್ರಿಗೆ ನೀವು? ಏನು ಹೋಗ್ಬಿಟ್ಟು ಎಲ್ಲ ಗಾಡಿಗಳನ್ನ ಮಾರ್ಬಿಟ್ಟು ಸಂತೆಪೇಟೆಯಲ್ಲಿ ನಾವು ಮತ್ತೆ ಹೋಗ್ಬಿಟ್ಟು ಇನ್ನೊಂದು ಗಾಡಿಗಳನ್ನ ತೊಗೊಳಕ್ಕಾಗತ್ತೆ ಇಷ್ಟು ದುಡ್ಡು ಹಾಕಿರೋದಕ್ಕೆ? ಇವ್ರುಗಳು ಏನು ಒಂದು ಚೂರು ಯೋಚನೆ ಮಾಡದೆ ರೂಲ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಹೆಂಗೆ ಹೇಳೋದಂದರೆ ಹಗಲು ದರೋಡೆ ಅಂತ ಅನ್ಬೋದು. ನಾವು ಎಷ್ಟೊಂದು ಸರಿ ಪೆಟ್ರೋಲ್ ಬಂಕ್ಗಳಲ್ಲಿ ಕಲಬೆರಕೆ ಮಾಡಿದಾಗ ಫೈಟ್ ಮಾಡ್ತೀವಿ, ಜಗಳ ಮಾಡ್ತೀವಿ. ಬಟ್ ಈ ಗೌರ್ಮೆಂಟ್ ಮಾಡ್ತಾ ಇರೋದು ಅದೇನೇ. ಇಲ್ಲ ಕೊಡಿ, E10 ಇರೋ ಫ್ಯೂಯಲ್ನು ಕೊಡಿ, ಆಪ್ಷನ್ ಇಡಿ ನೀವು. ಇವಾಗ ಫಾರ್ ಎಕ್ಸಾಂಪಲ್ XP95 XP100 ಈ ಥರ ಎಲ್ಲ ಇರುತ್ತಲ್ಲ, ಹಾಗೇನೆ E10 ಇರೋದನ್ನ ಫ್ಯೂಯಲ್ನು ಆಪ್ಷನ್ ಕೊಡಿ. ಹಳೆ ಗಾಡಿಗಳನ್ನ ಯೂಸ್ ಮಾಡ್ಕೊತಾರೆ ಎಷ್ಟೊಂದು ಕಾರ್ಸು, ಎಷ್ಟೊಂದು ಬೈಕ್ಸ್. ಇವಾಗ 2023 ಮುಂಚಿದ್ದು ಪೆಟ್ರೋಲ್ ಕಾರ್ಗಳೆಲ್ಲ ಏನು ಮಾಡ್ತಾರೆ ಅವರು? ಕಾಂಪೋನೆಂಟ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಮತ್ತೆ ಇದು ಮಾಡಿ ಹೊಸ ಕಾರ್ ತೊಗೊಂಡು ಅದಕ್ಕೂ ಟ್ಯಾಕ್ಸ್ ಕಟ್ಬಿಟ್ಟು ನಿಮ್ಗೆ ದುಡ್ಡು ಮಾಡ್ಕೊಡ್ಬೇಕಂತನಾ ಗೌರ್ಮೆಂಟಿಗೆ? ದಿಸ್ ಇಸ್ ವೆರಿ ಬ್ಯಾಡ್. ಅದಕ್ಕೆ ಹೇಳೋದು, ಈ ವಿಚಾರವಾಗಿ ಕ್ಲಾರಿಟಿ ಕೊಟ್ಟು ಕ್ಲೀನಾಗಿ ಓಪನ್ ಆಗಿ ಇವ್ರು ಏನು ಡಿಸಿಷನ್ಸ್ ತೊಗೊಳೋದಿಲ್ಲ, ಎಲ್ಲ ಮಾಡಿಬಿಟ್ಟು ಸೈಲೆಂಟಾಗಿ ಬಿಟ್ಬಿಡೋದು. ನಮ್ಮ ಜನನೂ ಅಷ್ಟೇ, ಏನು ಗೊತ್ತಾ, ಅವಾಗ ಡೆಲ್ಲಿಲಿ ಡೀಸೆಲ್ ಕಾರ್ಗಳು ಓವರ್ 10 years ಮುಂಚೆ ಇರೋರ್ದು ಎಲ್ಲ ಬ್ಯಾನ್ ಮಾಡಿದಾಗ ಎಲ್ಲ ಒಟ್ಟಿಗೆ ಸ್ಟ್ರೈಕ್ ಮಾಡಿದ್ರು. ಇಮಿಡಿಯೇಟಾಗಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂದರೆ ಆಗ ಯೋಚನೆ ಮಾಡ್ತಾರೆ. ಹಿಂಗೆ ಡೇ ಬೈ ಡೇ ಗಾಡಿ ಹಾಳಾಗ್ತಾ ಹೋದರೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರ ಪೀರಿಯಡ್ ಆಫ್ ಟೈಮ್ ನಮ್ಮ ಜಾಬ್ಗಳಿಗೇ ಕತ್ರಿ ಬೀಳೋದು. ಇಟ್ ವಿಲ್ ಡ್ಯಾಮೇಜ್ ದ ಇಂಜಿನ್ಸ್ ಆ್ಯಂಡ್ ದ ಕಾಂಪೋನೆಂಟ್ಸ್. ಅರ್ಥ ಆಯ್ತಾ? ಸೊ ಇದೆಲ್ಲ ಪ್ರಾಬ್ಲಮ್ಗಳು ಗೌರ್ಮೆಂಟ್ಗಳು ಮಾಡಬಾರ್ದು. ಆ್ಯಕ್ಚುಲಿ ಅವರಿಂದ ನಮ್ಗೆ ಹೆಲ್ಪ್ ಆಗಬೇಕು. ಓಕೆ, ರೈತರುಗಳಿಗೆ ಹೆಲ್ಪ್ ಆಗುತ್ತೆ, ಎಕ್ಸೆಪ್ಟ್ ನಮಗೆ ಓವರ್ ಆಲ್ ಎಕಾನಮಿ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಎಕ್ಸೆಪ್ಟ್ ದಟ್. ಅವಾಗ ಏನಂತ ಹೇಳಿದ್ರೆ ಹೊಸ ಗಾಡಿಗಳಿಗೆ 2 ಆಪ್ಷನ್ ಕೊಡಬೇಕು. ಹೊಸ ಗಾಡಿಗಳಿಗೆ E20 ಯೂಸ್ ಮಾಡೋ ಥರ, ಹಳೆ ಗಾಡಿಗಳಿಗೆ E10 ಆಪ್ಷನ್ ಕೂಡ ಕೊಡಬೇಕು. ಎನಿವೇ ಪ್ರೈಸ್ ಎಲ್ಲದೂ ಸೇಮ್ ಇರುತ್ತೆ, ಕರೆಕ್ಟ್ ಅಲ್ವಾ? ಅವಾಗ ತೊಂದರೆ ಆಗೋದಿಲ್ಲ. ಸೊ ಇದಿಷ್ಟು ಒಂದು ಪಾರ್ಟು. ನೆಕ್ಸ್ಟ್ ಪಾರ್ಟ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, XP100 ನೀವು ಹಾಕಿಸ್ಕೊಬೋದು. XP100 ನೀವು ಬ್ಯಾಂಗ್ಳೂರಲ್ಲೇ ಹುಡುಕಿದ್ರು ನಿಮ್ಗೆ ಎಲ್ಲೋ ಒಂದೊಂದು ಬಂಕಲ್ಲಿ ಸಿಗುತ್ತೆ. ನಿಮ್ಗೆ ಎಲ್ಲ ಕಡೆ ಸಿಕ್ಕಲ್ಲ. ಅದು 160 ರೂಪಾಯಿ ಲೀಟ್ರಿಗೆ. ನಿಮಗೆ ಏನು ಗುರು ಮಾಡ್ತೀನಿ ನೀನು? ಎಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಬರ್ತೀಯ? ಹೋಗ್ಬಿಟ್ಟು ದಾರಿಯಲ್ಲಿ ಹೋಗ್ತಾ ಖಾಲಿ ಆಯ್ತು ಅಂತಂದರೆ ಏನು ಕ್ಯಾನ್ಗಳು ಇಟ್ಕೊಂಡು ಹೋಗೋಕ್ಕಾಗುತ್ತೆ ಬೈಕ್ಗಳಲ್ಲಿ ಎಲ್ಲ ಕಡೆ? ಸೊ ನೀವು ಬೇಸಿಕಲಿ ಡೇ ಟು ಡೇ ನಿಮಗೂ ಪ್ರಾಬ್ಲಮ್ ಆಗುತ್ತೆ ಈ ಫ್ಯೂಯಲ್ಲು, ಈ ರೂಲ್ಸ್ಗಳಿಂದ. ನೀವು ಯಾವುದೇ ಸ್ಪೀಡು ಅದು ಇದು ಯಾವುದೇ ಹಾಕಿಸ್ತೀರ ಅಂತ ಹೇಳಿದ್ರು ನಿಮಗೆ ಎಲ್ಲದರಲ್ಲೂ ಎಥನಾಲ್ ಇದ್ದೇ ಇರುತ್ತೆ. ಕಂಪ್ಲೀಟ್ ಎಥನಾಲ್ ಫ್ರೀ ಇರೋವಂಥ ಫ್ಯೂಯಲು ನಿಮಗೆ ಎಲ್ಲ ಕಡೆ ಸಿಕ್ಕಲ್ಲ. ಇದು ಪ್ರಾಬ್ಲಮ್ ಇರೋದು. 10 years ಡೀಸೆಲ್ ಕಾರ್ಸ್ ಬ್ಯಾನು ಇವೆಲ್ಲ ರೂಲ್ಸ್ ಬಂತು, ಕರೆಕ್ಟ್ ಅಲ್ವಾ? ಆ ರೂಲ್ಸ್ ಎಷ್ಟು ಸರಿ? ನಾನಂತೂ ಅದು ಒಪ್ಪೋದೇ ಇಲ್ಲ. ಗಾಡಿ ಟೆಸ್ಟ್ ಮಾಡಲಿ, ಎಮಿಷನ್ನು ಪ್ರಾಬ್ಲಮ್ ಇದೆ ಅಂದರೆ ಬ್ಯಾನ್ ಮಾಡಲಿ. ಈಗ ಎಷ್ಟೊಂದು ಸರಿ ನಾವು ಬ್ಯಾಂಗ್ಳೂರಲ್ಲೇ ನೋಡ್ತಾ ಇರ್ತೀವಿ, ಆ ಗಾರ್ಬೇಜ್ ಎತ್ಕೊಂಡು ಹೋಗೋ ಲಾರಿಗಳು ಎಷ್ಟು ಹೊಗೆ ಬಿಡ್ತಿರ್ತವೆ, ಎಷ್ಟು ಇದು ಮಾಡ್ತಿರ್ತವೆ. ಅವ್ರ ಗೌರ್ಮೆಂಟ್ ವೆಹಿಕಲ್ಸ್ ಏನು ಮಾಡಿದ್ರು ತೊಂದರೆ ಇಲ್ಲ, ಪ್ರೈವೇಟ್ ವೆಹಿಕಲ್ಸ್ ಆದರೆ ಪ್ರಾಬ್ಲಮ್ಮು. ನೋ ಬಡಿ ಆಸ್ಕ್ ಫಾರ್ ದೀಸ್ ಗೈಸ್ ಅಲ್ವಾ? ಕ್ವಶನ್ ಮಾಡೋರೇ ಇಲ್ಲ. ಸೊ ಇವಾಗ ಡೆಲ್ಲಿಲೂ ಅದೇ ಥರ. ಈಗ ಗೌರ್ಮೆಂಟ್ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ? ಜನ ತೊಗೊಳ್ತಾರೆ, ಮಾರ್ತಾರೆ, ಮತ್ತು ಹೊಸ ಗಾಡಿ ತೊಗೊತಾರೆ. ಇವಾಗೇನು ಎಲ್ಲರೂ 20 ಲಕ್ಷ 30 ಲಕ್ಷದ ಗಾಡಿಗಳಿಗೆ ಬೆಲೆನೇ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರು ತೊಗೊತಾರೆ. ಎಷ್ಟು ಟ್ಯಾಕ್ಸ್ ಬರುತ್ತೆ? ನಾನು ಅವತ್ತು ಹೇಳಿದೆ, ತಾರ್ರಾಕ್ಸ್ಗೆ ನಾವು 30 ಲಕ್ಷ ಆಯ್ತು ಅಂತ ಹೇಳಿದ್ರೆ 15 ಲಕ್ಷ ಆ್ಯಕ್ಚುಯಲ್ ಮಹೇಂದ್ರ ಅವ್ರಿಗೆ ಹೋಗೋದು. ಇನ್ನೆಲ್ಲದು CGST SGST ರೋಡ್ ಟ್ಯಾಕ್ಸು, ಅದು ಇನ್ಶೂರೆನ್ಸು, ಪ್ರತಿಯೊಂದು ಗೌರ್ಮೆಂಟ್ಗಳಿಗೆ ಹೋಗೋದು ಎಕ್ಸೆಪ್ಟ್ ಫಾರ್ ಇನ್ಶೂರೆನ್ಸು. ಸೊ ಇದು ತುಂಬ ಡಿಬೇಟಬಲ್ ಟಾಪಿಕ್ಕು ಆ್ಯಂಡ್ ಇಟ್ಸ್ ಅ ವ್ಯಾಸ್ಟ್ ಟಾಪಿಕ್. ಅಷ್ಟು ಸಿಂಪಲ್ ಇಲ್ಲ. ಬಟ್ ನಾನು ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಮ್ಮ ಹತ್ರ ಪೆಟ್ರೋಲ್ ಇದೆ, ಇದು ಫುಡ್ದು ಕಲರು, ಇದು ನಾನು ನೀರಿಗೆ ಮಿಕ್ಸ್ ಮಾಡ್ತೀನಿ, ಇದು ಮೆಜರಿಂಗ್ ಕ್ಯಾಪು, ಸರಿನಾ? ಸೊ ನಾನು ಈ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತೀನಿ ಅಂತಂದರೆ, ನಿಮಗೆ ಇದರಲ್ಲಿ 65 ml ಇಳಿಸುತ್ತೆ, 60 ml ಇಳಿಸುತ್ತೆ. ಅದರಲ್ಲಿ ನಾನು 50 ml ತನಕ ಫಿಲ್ ಮಾಡ್ತೀನಿ. 50 ml 5 ml ವಾಟರ್ ಹಾಕ್ತೀನಿ. ನಾನು 5 ml ವಾಟರ್ ಹಾಕಿ ಮಿಕ್ಕಿದ್ದು 45 ml ನಾನು ಈ ಪೆಟ್ರೋಲ್ ಹಾಕ್ತೀನಿ. ವಾಟರ್ಗೆ ಪೆಟ್ರೋಲ್ಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ವಾಟರ್ಗೆ ಈ ಕಲರ್ ಮಿಕ್ಸ್ ಮಾಡ್ತೀನಿ. ಅದರಲ್ಲಿ ನಮಗೆ ಆವಾಗ 5 ml ಅಷ್ಟೇ ನೀರು ಇರಬೇಕಲ್ಲ. ಈ ಎಥನಾಲ್ ಏನು ಮಾಡುತ್ತೆ ಅದ್ರ ಕ್ಯಾರೆಕ್ಟರ್ ಅಂದರೆ, ಅದು ಪೆಟ್ರೋಲ್ನ ಬಿಟ್ಬಿಟ್ಟು ನಮಗೆ ನೀರು ಜೊತೆಗೆ ಸೇರಿಕೊಳ್ಳುತ್ತೆ. ಆವಾಗ ಅದು 5ಗಿಂತ ಮೇಲೆ ಹೋಯ್ತಂದರೆ ನಮಗೆ ಅದು ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ಸಿಂಪಲ್ ನಿಮಗೆ ತೋರಿಸೋದಕ್ಕೆ ಅದು ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ನಾನಿವಾಗ ಭಾರತ್ ಪೆಟ್ರೋಲಿಯಮಲ್ಲಿ ಪೆಟ್ರೋಲ್ ತೊಗೊಂಡು ಬಂದಿರೋದು, ಇದು ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ನೀರು ಹಾಕ್ತೀನಿ. ನೀರು ಜಸ್ಟು 5 ml ಹಾಕ್ತೀನಿ, ನಾನು ಜಾಸ್ತಿ ಹಾಕಲ್ಲ. 5 ml ನೀರಿದೆ. ಈ 5 ml ನೀರನ್ನ ತೊಗೊಂಡು ಇದನ್ನು ಖಾಲಿ ಇದೆ, ಇದರಲ್ಲಿ ಏನೂ ಇಲ್ಲ, ಇದು ಖಾಲಿ ಇದೆ. ಸೊ ಇದರೊಳಗಡೆ ಹಾಕ್ತೀನಿ. ಸೊ ಇದು ಫುಡ್ಡಿಗೆ ಆ್ಯಡ್ ಮಾಡ್ತಾರಲ್ಲ ಆರ್ಟಿಫಿಷಿಯಲ್ ಕಲರು, ಅದು ಗ್ರೀನ್ ಕಲರು. ಸೊ ನಿಮ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಾಗಲಿ ಅಂತ ಗ್ರೀನ್ ತಂದಿದ್ದೀನಿ ನಾನು. ಸೊ ಇವಾಗ
ಇದು ಗ್ರೀನ್ ಕಲರ್ ಆಗಿದೆ, ನಿಮ್ಗೆ ಸ್ವಲ್ಪ ಕಾಣ್ತಾ ಇರುತ್ತೆ ಗ್ರೀನ್ ಆಗಿರೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ನೋಡಿ 5 ml ಆ್ಯಡ್ ಆಗಿದೆ. ಈಗ ಇದಕ್ಕೇನು ಮಾಡ್ತೀನಿ ಅಂದರೆ ಈಗ ಪೆಟ್ರೋಲ್ನ ಮಿಕ್ಸ್ ಮಾಡ್ತೀನಿ ಫಸ್ಟು. ಸೊ ಪೆಟ್ರೋಲು ನಮಗೆ 50 ml ತನಕ ಹೋಗಬೇಕು. ಚೂರು ಬೇಕು. ಕರೆಕ್ಟಾಯಿತು, 50 ml ಹಾಕಿದ್ದೀನಿ. ಈಗೇನು ಮಾಡಬೇಕು ಗೊತ್ತಾ, ಇದು ಮಿಕ್ಸ್ ಮಾಡೋದಕ್ಕೆ ಸರಿಗೆ ಅಲ್ಲಾಡಿಸ್ಬೇಕು, ನೆಕ್ಸ್ಟ್ ಲೆವೆಲ್ ಅಲ್ಲಾಡಿಸ್ಬೇಕು ನಾವು. ಸೊ ಕಲಸಿರಿ, ಕೂಡಿಸಿರಿ, ಹಾಕಿರಿ. ಮಜಾ ಇರುತ್ತೆ ಎಕ್ಸ್ಪೆರಿಮೆಂಟ್ಗಳು. ಫುಲ್ ಗ್ರೀನ್ 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 ಗ್ರೀನ್, ಶೇಕ್ ಶೇಕ್, ಗ್ರೀನ್ ಗ್ರೀನ್. ಕಲರ್ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಇದು ಮಿಕ್ಸ್ ಮಾಡೀನಿ, ಮತ್ತೆ ಇದಕ್ಕೆ ಹಾಕ್ತೀನಿ. ಇದು ಆ್ಯಕ್ಚುಲಿ ಕಲರ್ ಜಾಸ್ತಿ ಹಾಕ್ಬಿಟ್ನ ಏನೋ ಗೊತ್ತಿಲ್ಲ, ನೋಡೋಣ ಆಮೇಲೆ ಸಪ್ರೇಟ್ ಆಗುತ್ತೆ. ಇದು ನಿಮ್ಗೆ ಬೇಸಿಕಲಿ ಏನು 5 ml ಮೇಲ್ಗಡೆ ಗ್ರೀನ್ ಹೋಗಿದೆ ಅಂತ ಹೇಳಿದ್ರೆ ಅದೆಲ್ಲ ಎಥನಾಲ್ ಅಂತ ನಿಮ್ಗೊಂದು ಅಂದಾಜು ಸಿಗುತ್ತೆ, ಹಿಂಗಾಗಿರುತ್ತೆ ಮಿಕ್ಸ್ಚರ್ ಅಂತ ಹೇಳ್ಬಿಟ್ಟು. ನಾನೇನು ಇಲ್ಲಿ ಕರೆಕ್ಟಾಗಿ ಪವರ್ ಫಿಗರ್ಸ್ ಕೊಡೋದಕ್ಕಿಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಅಷ್ಟೊತ್ತು ನಾವು ವೆಯ್ಟ್ ಮಾಡಬೇಕಂತಿಲ್ಲ. ಆಲ್ರೆಡಿ ನಿಮಗೆ ಇದು ಸೆಟಲ್ ಆಗೋಕ್ಕೆ ಕಾಣ್ತಾ ಇದೆ, ಸೆಟಲ್ ಆಗ್ತಾ ಇದೆ ನೋಡಿ. ಸೊ ಇವಾಗ ಸೆಟ್ಲಿನ್ ಆಗಿದೆ. ಬಟ್ ಒನ್ ಥಿಂಗ್ ಏನಂದರೆ, ಈ ಸುಮಾರು ಕಂಟೆಂಟು ಬಾಟ್ಲಲ್ಲಿ ಉಳಿತು, ಆಮೇಲೆ ಇದರಲ್ಲಿ ಒಂದಷ್ಟು ಕಂಟೆಂಟ್ ಉಳಿತು ನಾನು ನೀರು ಹಾಕಿದ್ರಲ್ಲಿ. ಸೊ ಆ ಲೆಕ್ಕಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಾವು ತೊಗೊಂಡಿದ್ದು 5 ml ವಾಟರ್ ಅಲ್ಲ, 5 ml ಅಲ್ಲಿ ಒಂದು 3.5 ml ವಾಟರ್ ಇರ್ಬೋದು ಅಷ್ಟೇ. ಸೊ ಇವಾಗ ಝೂಮ್ ಹಾಕು ಇದಕ್ಕೆ. ನಂಗೆ ಗೊತ್ತಿಲ್ಲ ನಿಮಗೆ ವೀಡಿಯೋಲಿ ಎಷ್ಟು ಕಾಣಿಸುತ್ತೆ ಅಂತಂದ್ಬಿಟ್ಟು, ಅರೌಂಡ್ 12-13 ml ತನಕ ಗ್ರೀನ್ ಬಂದಿದೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಗ್ರೀನ್ ಇರೋದು ಕಾಣ್ತಿದೆ. ಬಟ್ ಇವಾಗ ಟೋಟಲ್ 50 ml ಹಾಕಿರೋದ್ರಲ್ಲಿ ಒಂದು 45 ml ಇದೆ ಅಷ್ಟೇ. ಅಲ್ಲಿ ಇಲ್ಲಿ ಎಲ್ಲ ತಾಕ್ಕೊಳ್ತಲ್ಲ ಬಾಟ್ಲುಗಳಿಗೆಲ್ಲ, ಇದರಲ್ಲಿ 45 ml ಇದೆ. ಅದರಲ್ಲಿ ನಾವು ಒಂದು 3 to 4 ml ವಾಟರ್ ಅಂದ್ಕೊಂಡ್ರೆ ಒಂದು 12-13 ತನಕ ನಿಮ್ಗೆ ಹೆಚ್ಚು ಕಡಿಮೆ ಇದು ಗ್ರೀನ್ ಕಲರ್ ಬಂದಿದೆ. ಅಂದರೆ ನಾವು ಲೆಕ್ಕ ಮಾಡಿಕೊಂಡ್ರೆ ಅರೌಂಡ್ 8 to 9 ml ತನಕ ಗ್ರೀನ್ ಬಂದಿದೆ. ಸೊ ಅಷ್ಟು ನಮಗೆ ಎಥನಾಲು. ಸೊ ನೀವು ಅವಾಗ ಪರ್ಸೆಂಟೇಜ್ ಲೆಕ್ಕ ಮಾಡಿದ್ರೆ ನಿಮಗೆ ಅರೌಂಡ್ 18-20% ತನಕ ಇದರಲ್ಲಿ ಎಥನಾಲ್ ಬರುತ್ತೆ. ನಾವಂದರೆ ಪಿನ್ ಟು ಪಿನ್ ಆ್ಯಕ್ಯುರೇಟಾಗಿ ಇಲ್ಲೇನು ಮೆಜರ್ಮೆಂಟ್ ಮಾಡಿಲ್ಲ. ಸೊ ನಾವು ಮಾಡಿರೋ ಲೆಕ್ಕಕ್ಕೆ ನಮಗೆ 18-20% ಹತ್ರ ಬಂದಿದೆ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿದೆ ಅಂತ. ಸೊ ಇದೇ ನಿಮ್ಮ ಎಥನಾಲ್. ಅದೇನಾಗುತ್ತೆ ಗೊತ್ತಾ, ನೀರು ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಪೆಟ್ರೋಲ್ನ ಬಿಟ್ಬಿಟ್ಟು ಬಂದು. ಹಾಗಾಗಿ ನಿಮಗೆ ಅವಾಗ ಕ್ಲೀನಾಗಿ ಆ ಡಿಫ್ರೆನ್ಷಿಯೇಷನಲ್ಲಿ ಗೊತ್ತಾಗುತ್ತೆ ಇಷ್ಟು % ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇದನ್ನೇ ನೀವು 100 ಆಕ್ಟೇನ್ ಇರುತ್ತಲ್ಲ ಅದ್ರ ಜೊತೆ ಫ್ಯೂಯಲ್ ಮಿಕ್ಸ್ ಮಾಡಿಬಿಟ್ಟು ನೋಡ್ಬೋದು. XP95 ಜೊತೆ ನೋಡ್ಬೋದು, ಇಲ್ಲ ಭಾರತ್ ಪೆಟ್ರೋಲಿಯಮಲ್ಲಿ ಸ್ಪೀಡ್ 97 ಬರುತ್ತೆ ಅದ್ರ ಜೊತೆಗೂ ನೋಡ್ಬೋದು. ಅಂದರೆ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಂತ ಹೇಳಿದ್ರೆ. ಬಟ್ ಬೇಸಿಕಲಿ ಫ್ರಮ್ ದ ನ್ಯೂಸ್ ವಾಟ್ ಐ ನೋ ಅಂತ ಹೇಳಿದ್ರೆ, ಎಕ್ಸೆಪ್ಟ್ XP100 ನಿಮಗೆ ಇನ್ಯಾವುದು ಬರುತ್ತೆ ಅಲ್ಲ, HPಯಲ್ಲೂ ಬರುತ್ತೆ 100 ಆಕ್ಟೇನ್, ಅದನ್ನು ಬಿಟ್ಟು ಇನ್ನು ಯಾವುದೇ 95, 97 ಯಾವುದಕ್ಕೆ ಹೋದ್ರೂ ಅದಕ್ಕೆಲ್ಲ ಎಥನಾಲ್ ಹಾಕಿರ್ತಾರೆ ಅಂತ ನ್ಯೂಸ್ ಇದೆ. ಇದು 20% ಎಥನಾಲಿಂದ ಗೌರ್ಮೆಂಟು 27% ತನಕನೂ 30% ತನಕನೂ ಮುಂದೆ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ಇದೆ ಅಂತೆ. ಯಾಕ್ರಪ್ಪ ಕೈ ಮುಗಿದು ಬಿಡ್ತೀವಿ, ಯಾಕೆ ಇಷ್ಟು ಹಿಂಸೆ ಕೊಡ್ತೀರಾ ನಮಗೆ ಗೊತ್ತಿಲ್ಲ. ಬಟ್ ಗಾಡಿಗಳು ಇಟ್ಟಿರೋರು ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಈ ಥರ. ದೇ ಡೋಂಟ್ ಕೇರ್ ಅಂತ ಬಂದಾಗ ತುಂಬಾ ಬೇಜಾರಾಗುತ್ತೆ. ಕೆಲವು ಫಾರಿನ್ ಕಂಟ್ರಿಗಳಲ್ಲೂ ಹಿಂಗೆಲ್ಲ ಇದೆ ನಾರ್ಮ್ಸು, ದಟ್ ಈಸ್ ಗುಡ್. ಬಟ್ ಅಲ್ಲೇನು ಗೊತ್ತಾ, E5, E10 ಈ ಥರ ಆಪ್ಷನ್ಗಳು ಕೂಡ ಇರುತ್ತೆ. ಅಂದರೆ ನಿಮ್ಗೆ E20 ಬೇಡ ಅಂತ ಹೇಳಿದ್ರೆ ಬೇರೆದು ನೀವು ಹಾಕ್ಕೊಬೋದು, ನಿಮ್ಮ ಗಾಡಿಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಬೋದು. ಆ ಥರ ಕೊಟ್ಟರೆ ಓಕೆ. ಅದಿಲ್ಲ ಹಿಂಗೆ ಮಾಡಿ ಅಂತ ಜನಗಳಿಗೆ ತಿಳುವಳಿಕೆನೂ ಕೊಡದೆ ಹಿಂಗೆ ಮಾಡಿಬಿಟ್ರೆ ಕಷ್ಟ. ನೀವು ಹೋಗ್ಬಿಟ್ಟು ನನ್ನ ಸ್ಕೂಟ್ರಿಗೆ ಪೆಟ್ರೋಲ್ ಹಾಕಿಸ್ಕೊತೀನಿ ಅಂದರೆ ಅದಕ್ಕೂ ಯೋಚನೆ ಮಾಡಬೇಕು. ಸೊ ಬೇಸಿಕಲಿ ಏನು ಗೊತ್ತಾ, ಇದಕ್ಕೆ ಸೊಲ್ಯೂಷನ್ ಅಂತ ಹೇಳಿದ್ರೆ ನಿಮಗೆ ಟ್ಯೂನಿಂಗ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಬಿಕಾಸ್ ಏನು ಗೊತ್ತಾ, ಅದು ಆ ಫೈರ್ ಯಾವ ಥರ ಆಗುತ್ತೆ, ಇಗ್ನಿಷನ್ ಯಾವಾಗ ಬರುತ್ತೆ, ಫೈರ್ ಯಾವ ಥರ ಆಗುತ್ತೆ, ನಿಮ್ಮ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಪ್ರತಿಯೊಂದೂ ನಿಮಗೆಲ್ಲದೂ ಇದರಿಂದ ಚೇಂಜಸ್ ಆಗುತ್ತೆ. ಸೊ ಕೆಲವುದು ಪ್ರಿಕಾಷನರಿ ಸ್ಟೆಪ್ಸು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಫ್ಯೂಯಲ್ನ ಜಾಸ್ತಿ ಸ್ಟೋರ್ ಮಾಡಬಾರ್ದು. ನೀವೆಲ್ಲ ರೈಡು ಇಲ್ಲ ಡ್ರೈವ್ ಹೋಗಿ ಬಂದಮೇಲೆ ಕಡಿಮೆ ಇಡಬೇಕು. ಒಂದು 5-6 ದಿನ ನಿಲ್ಲಿಸಿದ್ರೆ ಜಾಸ್ತಿ ಫ್ಯೂಯಲ್ ಇಟ್ಬಿಟ್ಟು ಗಾಡಿನ ಇಡಬಾರ್ದು. ದಟ್ ಈಸ್ ಒನ್ ಥಿಂಗ್. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಆಕ್ಟೇನ್ ಬೂಸ್ಟರ್ಸ್ನ ಟ್ರೈ ಮಾಡ್ಬೋದು. ಬಟ್ ಅದು ನಾನು ಕಂಪ್ಲೀಟಾಗಿ ಶ್ಯೂರ್ ಇಲ್ಲ, ಅದರಿಂದ ನಿಮಗೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೋ ಇಲ್ವೋ ಏನು ಅಂತ ನಾನು ಕಂಪ್ಲೀಟ್ ಶ್ಯೂರ್ ಇಲ್ಲ. ಬಟ್ ಪ್ರಾಬ್ಲಿ ಇವಾಗ ಒಂದು 1000 ಕಿಲೋಮೀಟ್ರಿಗೋ ಇಲ್ಲ 2000 ಕಿಲೋಮೀಟ್ರಿಗೋ ಒಂದು ಸ್ವಲ್ಪ ನೀವು ಆಕ್ಟೇನ್ ಬೂಸ್ಟರ್ಸ್ನ ನೀವು ಇಲ್ಲಿ ಇಷ್ಟು ಲೀಟ್ರಿಗೆ ಅಂತ ಹೇಳಿದಾಗ ಆಕ್ಟೇನ್ ಬೂಸ್ಟರ್ನ ನಿಮಗೆ ಫ್ಯೂಯಲ್ ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ಹೆಲ್ಪ್ ಆಗ್ಬೋದೇನೋ. ಬಟ್ ಐ ಆಮ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್ ಅಬೌಟ್ ದಟ್. ಸೊ ನನ್ನ ಟೇಕ್ ಅವೇ ಏನಂತ ಹೇಳಿದ್ರೆ ಸ್ನೇಹಿತರೆ, ಇದರಿಂದ ಬೇಸಿಕಲಿ ಗೌರ್ಮೆಂಟು ಈ ಥರ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಆಗ್ತಾ ಇಲ್ಲ. ಯಾಕೆಂದರೆ ನಮಗೆ ಪ್ರೈಸ್ ಏನು ಕಡಿಮೆ ಮಾಡ್ತಾ ಇಲ್ಲ, ಸೇಮ್ ಪ್ರೈಸೇ ಪೇ ಮಾಡ್ತಾ ಇದ್ದೀವಿ.
ಆ್ಯಂಡ್ ಸೇಮ್ ಪ್ರೈಸು ಪೇ ಮಾಡೋದ್ರ ಜೊತೆಗೆ ನಮ್ಮ ಇಂಜಿನ್ಗಳು ಹಾಳು ಆಗ್ತಾಯಿದೆ. ಸೊ ಆಸ್ ಎ ಸಿಟಿಸನ್ ನಮ್ಗೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಟ್ಯಾಕ್ಸು ಕಟ್ತೀವಿ, ಫ್ಯೂಯಲಿಗೂ ದುಡ್ಡು ಕೊಡ್ತೀವಿ, ಜೊತೆಗೆ ಗಾಡಿನೂ ಹಾಳು ಮಾಡ್ಕೊತೀವಿ. ಸೊ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ, ನಿಮ್ಮ ಒಪಿನಿಯನ್ ಏನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಚಾರ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತಾ, ಇಲ್ಲ ನಾನು ಏನಾರ ಮಿಸ್ ಮಾಡಿದರೆ ಇಲ್ಲ ರಾಂಗಾಗಿ ಹೇಳಿದ್ರೂ ತಿಳಿಸ್ಕೊಡ್ಬೋದು, ಏನೂ ತಪ್ಪಿಲ್ಲ. ಅಗೇನ್ ಇಟ್ಸ್ ಎ ಡಿಬೇಟಬಲ್ ಟಾಪಿಕ್, ಬಟ್ ವ್ಯಾಸ್ಟ್ ಮೆಜಾರಿಟಿ ಆಫ್ ದ ಪೀಪಲ್ ಯಾರಿರ್ತಾರೆ ಜನಕ್ಕೆ ಇದರಿಂದ ಪ್ರಾಬ್ಲಮ್ಮೇ ಆಗುತ್ತೆ. ನೀವು ಗಾಡಿಗೂ ದುಡ್ಡು ಹಾಕಿರ್ತೀರ, ಅದ್ರ ಜೊತೆಗೆ ಮತ್ತು ಗಾಡಿ ಇಂಜಿನ್ ಹೋಗಿ ಹಾಕಿಸ್ಕೊಂಡ್ರೆ ಅದಕ್ಕೂ ದುಡ್ಡು ಹಾಕ್ಬಿಟ್ಟು ರೆಡಿ ಮಾಡಿಸ್ಕೊಬೇಕು. ನಾವು ಹೋಗ್ಬಿಟ್ಟು ಗೌರ್ಮೆಂಟಿಗೆ ನನ್ನ ಗಾಡಿ ನಿಮ್ಮಿಂದ ಹಾಳಾಯಿತು ಕೊಡಿ ಅಂತ ಕೇಳೋದಕ್ಕಾಗಲ್ಲ. ನಮ್ಮನ್ನು ಮಾಡುತ್ತಾರೆ ಕುರಿ, ಇವರೇ ನಿತಿನ್ ಗಡ್ಕರಿ. 100 ಒಳ್ಳೆ ಕೆಲಸ ಮಾಡಿ ಒಂದು ಈ ಥರ ಮಾಡಿದ್ರೂ ಜನಕ್ಕೆ ಪ್ರಾಬ್ಲಮ್ ಆದರೆ ಅದನ್ನೇ ಹೈಲೈಟ್ ಆಗೋದು. ಸ್ಪೆಷಲಿ ಈ ಥರ ಬಿಗ್ ಬ್ಲಂಡರ್ ಮಾಡಬಾರ್ದು. ದಟ್ಸ್ ಮೈ ಮೆಸೇಜ್.